ಪಾವನಿ, ಪ್ಲೀಸ್ ಸೋಲೊಪ್ಕೋಬೇಡ. ಬಾಯ್. ಬಾಯ್. ಹಗಲು ರಾತ್ರಿ ಒಂದಾಗಬಹುದು, ಆಕಾಶ ಭೂಮಿ ಒಂದಾಗಬಹುದು, ಆದ್ರೆ ಈ ಮನೆ ಮತ್ತೆ ಕಪಾಡಿಯಾಸ್ ಯಾವತ್ತೂ ಒಂದಾಗಕ್ಕಾಗಲ್ಲ. ನಮ್ಮ ಪ್ರಪಂಚನೇ ಬೇರೆ, ನಿನ್ನ ಪ್ರಪಂಚನೇ ಬೇರೆ. ಮತ್ತೆ ಈ ಎರಡೂ ಪ್ರಪಂಚಗಳನ್ನ ಬೇರೆಯಾಗೆ ಇರೋದಕ್ಕೆ ಬಿಟ್ಬಿಡು. ಓ, ಒಳ್ಳೇದಾಯ್ತು ಬಿಡು. ಗಂಡ ಹೆಂಡತಿ ಇಬ್ರು ನನ್ನ ಮಾತನ್ನ ಒಟ್ಟಿಗೆ ಕೇಳಿಸ್ಕೊಂಡ್ರಿ. ಐ ಅಂಡರ್ಸ್ಟ್ಯಾಂಡ್. ಒಬ್ಬ ತಂದೆಗೆ ಕಷ್ಟ ಆಗುತ್ತೆ, ನನಗದು ಅರ್ಥ ಆಗುತ್ತೆ. ಅದರಲ್ಲೂ ಒಬ್ಬ ಹೆಣ್ಣು ಮಗಳ ತಂದೆಗೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಮತ್ತೆ ಪಾವನಿ ಒಬ್ಬರನ್ನೊಬ್ಬರು ಜೆನ್ಯೂನ್ಲಿ ಇಷ್ಟಪಡ್ತಾ ಇದ್ದಾರೆ. ಐ ಥಿಂಕ್ ನಾವು ಈ ವಿಷಯನ ಸ್ವಲ್ಪ ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡಬೇಕು. ಫ್ರ್ಯಾಂಕ್ಲಿ ಈಗ ಕಾಲ ಅಂತೂ ತುಂಬ ಬದಲಾಗಿದೆ. ಮಕ್ಕಳಿಗೆ ಹೊಡೆದು ಬಡ್ದು ಮಾಡಿ ರೂಮಲ್ಲಿ ಕೂಡ ಹಾಕುವಂಥವ್ರು ನಾವಲ್ಲ. ಸೊ ಜಸ್ಟ್ ಸೇಯಿಂಗ್. ನೀನ್ ನಿನ್ನ ಹೆಂಡತಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ಯಲ್ವಾ? ಹಾಗಾದ್ರೆ ಅವಳನ್ನ ಕರ್ಕೊಂಡು ಇಲ್ಲಿಂದ ಹೋಗು. ಇವಳ ತರ ಭಾಷಣ ಶುರು ಮಾಡ್ಬಿಡ್ಬೇಡ. ಒಳ್ಳೆ ಮಾತು. ನಿಮಗ್ ಭಾಷಣ ಯಾಕೆ ಅನ್ಸುತ್ತೆ? ನಾವೆಲ್ಲ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಿದೀವಿ, ನೀವು ಸುಮ್ಮನೆ ಸಿಡುಕ್ತಾ ಇದ್ದೀರಾ. ಒಬ್ಬ ತಂದೆಯಾಗಿ ನೀವು ಕೇಳೋಕೆ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅಂದಮೇಲೆ ಮಕ್ಕಳು ಕೇಳ್ತಾರೆ, ಅರ್ಥ ಮಾಡ್ಕೋತಾರೆ ಅಂತ ಹೇಗೆ ನಂಬೋದು? ನೀನು ಮಕ್ಕಳಿಗೆ ಬೈದಿದ್ದಾಯ್ತು, ಕಿರ್ಚಾಡಿದ್ದಾಯ್ತು, ಹೊಡೆದಿದ್ದು ಆಯ್ತು. ಈಗ ಒಳ್ಳೇದು ಅನ್ಸುತ್ತೆ ನಾವು ನಮ್ಮ ಮಕ್ಕಳ ಹತ್ರ ಪ್ರೀತಿಯಿಂದ ಸ್ವಲ್ಪ ಮಾತಾಡೋದು. ಎಲ್ಲದಕ್ಕಿಂತ ಮೊದಲಿಗೆ ನನ್ನ ಮಕ್ಕಳನ್ನ ನಿನ್ನ ಮಕ್ಕಳು ಅಂತ ಹೇಳೋದನ್ನ ಅನ್ಕೊಳ್ಳೋದನ್ನ ನಿಲ್ಸು. ಮತ್ತೆ ಅನುಪಮ ಅವರೇ, ಪ್ಲೀಸ್ ಒಂದೇ ಒಂದು ಕೃಪೆ ತೋರಿಸ್ಬಿಡು ನನ್ನ ಮೇಲೆ. ನಿನ್ನ ಗಂಡನ್ನ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗು. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಗುತ್ತೆ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದ್ರೆ ನನಗ್ ಹೋಗ್ಬೇಕು ಅನ್ಸ್ದಾಗ ಹೋಗ್ತೀನಿ. ನಾನ್ ನನ್ನ ಮಾವನ್ ಮನೆಗ್ ಬಂದಿದ್ದೀನಿ. ನೀವು ಕರೆದ್ರಿ ಅಂತ ನಾನು ಇಲ್ಲಿಗೆ ಬಂದಿದ್ದಲ್ಲ, ನೀವು ಹೇಳಿದ್ರಿ ಅಂತ ನಾನು ಇಲ್ಲಿಂದ ಹೋಗಲ್ಲ. ನೀವು ಇನ್ನೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ಮಾಡೋ ತರ ನೀವು ಜೋರಾಗಿ ಕಿರ್ಚಾಡಿದ್ರೆ, ಕೂಗಾಡಿದ್ರೆ, ನಾನು ಏನೂ ಮಾತಾಡದೆ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಅನ್ಕೋಬೇಡಿ. ಇಲ್ಲಿ ನೋಡಿ, ನೀವು ಸ್ವಲ್ಪ ಹೊತ್ತೀರಿ, ನಾನು ಬೇಗ ಹೋಗಿ ಸ್ವೀಟಿನ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ.